ರೀಸೆಂಟ್ ಆಗಿ ನಮ್ ಬಳ್ಳಾರಾಗ ಒಂದ್ ಪಿಕ್ಚರ್ ರಿಲೀಸ್ ಆಯ್ತಾನ. ನೋಡ್ಬೇಕು ಅಂದ್ರ ಟೈಮಿಂಗ್ ಅಸಲ್ ಸೆಟ್ ಆಗ್ತಿಲ್ಲ ಗುರು. ಇವತ್ ಹೆಂಗಾದ್ರೂ ನೋಡ್ಬೇಕಂತ ನಾನು ನಮ್ಮನ್ನ ಬಳ್ಳಾರಲ್ಲಿರೋ ಗಂಗಾ ಥಿಯೇಟರ್ ಹೋಗ್ತಿದೀವಿ ಗುರು. ಸ್ವಲ್ಪ ಜನ ಪಿಕ್ಚರ್ ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ಫಿಕ್ಸ್ ಆಗ್ತಾರೆ. ಇನ್ನೂ ಸ್ವಲ್ಪ ಜನ ಒಂದ್ 3 ದಿನ ಆದ್ಮೇಲೆ ಹೋಗೋಣ, ಜನ ಯಾರು ಇರಲ್ಲ, ಆರಾಮಾಗಿ ಪಿಕ್ಚರ್ ನೋಡ್ಬೋದು ಅಂತ ಫಿಕ್ಸ್ ಆಗ್ತಾರೆ. ನಾನಂತೂ 2 ಬ್ಯಾಚ್ ಅಲ್ಲ ಗುರು. ಪಿಕ್ಚರ್ ರಿಲೀಸ್ ಆಗೋ ಮುಂದಿನ ದಿನ ಪ್ರೀಮಿಯರ್ ಶೋ ಆಗ್ತಾರಲ್ಲ, ಮ್ಯಾಕ್ಸಿಮಮ್ ಅವಾಗ ನೋಡಕ್ಕೆ ಟ್ರೈ ಮಾಡ್ತೀನಿ. ನಾನು ಥಿಯೇಟರ್ ಮುಂದೆ ಫ್ಯಾನ್ಸ್ ಎಲ್ಲ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ರೆ, ಫ್ಯಾನ್ಸ್ ಎಲ್ಲ ಥಿಯೇಟರ್ ನಲ್ಲಿ ಕಿರ್ಚಾಡ್ಕಂತ ಸ್ಕ್ರೀನ್ ಮೇಲೆ ಪೇಪರ್ಸ್ ಎಲ್ಲ ನೋಡ್ತಾ ಇದ್ರೆ ಆ ಮಜಾ ಬೇರೆನೇ ಇರುತ್ತೆ ಗುರು. ದುನಿಯಾ ವಿಜಯ್ ಅವರು ಆಕ್ಟ್ ಮಾಡಿರೋ ಮಾರುತಾನೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಗುರು. ಟೈಟ್ಲು ಟ್ರೈಲರ್ ನೋಡಿದ್ರೆ ತುಂಬಾ ಕಮರ್ಷಿಯಲ್ ಮಾಸ್ ಫಿಲ್ಮ್ ಅನ್ಸುತ್ತೆ. ಪಿಕ್ಚರ್ ನಾಗಂತೂ 70% ಕಾಮಿಡಿನೇ ಇದೆ ಅಣ್ಣ. ದುನಿಯಾ ವಿಜಯ್ ಸಾಧು ಕೋಕಿಲ ಅವರಿಬ್ಬರ ನಡುವೆ ಇರುವ ಕಾಮಿಡಿಗೆ ನಾನಂತೂ ಥಿಯೇಟರ್ ನಲ್ಲಿ ಫುಲ್ ನಕ್ಕಿನ. ಕಾಮಿಡಿ ಅಂತಿದ್ದೀನಂತ ಇಡೀ ಪಿಕ್ಚರ್ ಎಲ್ಲ ಕಾಮಿಡಿ ಪಿಕ್ಚರ್ ಅನ್ಕೋಬೇಡ್ರಣ. ಇದು ಒಂಥರ ಮೆಸೇಜ್ ಓರಿಯೆಂಟೆಡ್ ಫಿಲ್ಮ್ ಅಂತ ಕೂಡ ಅನ್ಬೋದು. ಈ ಪಿಕ್ಚರ್ ನ ಹೀರೋಯಿನ್ ಇರ್ತಾಳಣ್ಣ, ವೆಲ್ ಎಜುಕೇಟೆಡ್, ಫುಲ್ ಇಂಟೆಲಿಜೆಂಟ್. ಆದ್ರೂ ಫೇಸ್ಬುಕ್ ನಲ್ಲಿ ಒಂದು ಫೇಕ್ ಪ್ರೊಫೈಲ್ ನ ಪ್ರೀತಿ ಮಾಡಿ ಮೋಸ ಹೋಗ್ತಾಳೆ. ಅಂತದ್ರಲ್ಲಿ ನಾವೆಷ್ಟು ಗುರು, ನಮ್ ಜೀವನದಲ್ಲಿ ಯಾವ ಕೆಲಸ ಎಷ್ಟು ಮಾಡ್ಬೇಕೋ ಅಷ್ಟೇ ಮಾಡ್ಬೇಕು. ಒಂದ್ ಚೂರು ಜಾಸ್ತಿ ಮಾಡಕ್ ಹೋಗಿವಂದ್ರ ಅದು ಎಡವಟ್ಟಾಗಿ ನಮ್ಗೆ ತಿರುಗಿ ಬೀಳುತ್ತೆ. ಈ ಸೋಷಿಯಲ್ ಮೀಡಿಯಾನ ಎಷ್ಟು ಯೂಸ್ ಮಾಡ್ಬೇಕೋ ಅಷ್ಟೇ ಯೂಸ್ ಮಾಡಿ ಅಣ್ಣ. ಮಿಸ್ ಯೂಸ್ ಮಾಡಕ್ ನೋಡಿವಂದ್ರ ಈ ಜೀವನದಲ್ಲಿ ನಾವೇ ಮಿಸ್ ಆಗ್ಬಿಡ್ತೀವಿ.